ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ತನಕ 2 ಅವಧಿಯಲ್ಲಿ ನಮ್ಮ ಭಾರತ ದೇಶದ ಗೌರವವನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾರೆ. ಅದರ ಜೊತೆಗೆ ನಮಗಿವತ್ತು ರಾಮರಾಜ್ಯ ಸ್ಥಾಪನೆ ಆಗಬೇಕಾಗಿದೆ. ರಾಮರಾಜ್ಯ ಅಂತಂದರೆ ಪ್ರಜಾನಾಂಚ ಹಿತೈರತಃ. ರಾಮಾಯಣದಲ್ಲಿ ರಾಜ್ಯಗಳಿಗೂ ಕೂಡ ಹಿತವಾಗುವ ರೀತಿಯಲ್ಲಿ ಶ್ರೀರಾಮಚಂದ್ರ ನಡ್ಕೋತಾ ಇದ್ದ. ಅದರಂತೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಿತ್ಯ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಂತೆ ಎಲ್ಲರ ಹಿತವನ್ನು ಸಾಧಿಸುವಂತಹ ಸರ್ಕಾರ ಅದು ಮುಂದೆ ಬರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. 7 ಬಾರಿ ಪ್ರಧಾನಿಯಾಗಿ ಕೆಲಸ ಮಾಡಿದಂಥ ಅವರ ಕಾರ್ಯಗಳು ತೃಪ್ತಿ ತಂದಿದೆ. ತೃಪ್ತಿ ಅನ್ನುವಂತಹದ್ದು ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಆಶೋತ್ತರಗಳು ಅದಕ್ಕೆ ಕೊನೆಯೇ ಇಲ್ಲ. ಹಾಗಾಗಿ ನಮ್ಮ ಸಾಮರ್ಥ್ಯವನ್ನು ನೋಡಿಕೊಂಡು ನಾವು ಗಮನಿಸಬೇಕಾಗಿದೆ. ಆ ಹಂತದಲ್ಲಿ ಸಮಾಧಾನ ಇದೆ, ಆದರೆ ತೃಪ್ತಿ ಅನ್ನುವಂತಹದ್ದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶ್ರೀಗಳ ಸಲಹೆ ಏನು? ಈಗ ತಾನೇ ಹೇಳಿದಂತೆ ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲ ಈ ಹಿಂದೆ ಹೇಗೆ ಸಬ್ಕಾ ವಿಕಾಸ್ ಸಬ್ಕೆ ಸಾಥ್ ಅಂತ ಹೇಳಿಕೊಂಡು ಹೇಳಿದ್ದಾರೆ, ಆ ರೀತಿ ಎಲ್ಲರ ಹಿತವನ್ನು ಬಯಸುವ ಸರ್ಕಾರ ಅವರ ನಡೆಯಲಿ ಅಂತ ನಾವು ಆಶಿಸ್ತೇವೆ. ರಾಮನೂರಿನಲ್ಲೇ ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಆಗಿದೆ. ಅಯೋಧ್ಯೆಯಲ್ಲೇ ಬಿಜೆಪಿ ಸೋಲಾಗಿದೆ. ಯಾಕೆ? ನಮ್ಮ ಗಮನಕ್ಕೆ ಬಂದಂತೆ ಅಭ್ಯರ್ಥಿಯ ಆಯ್ಕೆ ಸರಿ ಇರಲಿಲ್ಲ ಅನ್ನುವಂಥದ್ದು. ಇಡೀ ಉತ್ತರ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಹಿನ್ನಡೆ. ಅದೇ ಅಭ್ಯರ್ಥಿಗಳ ಆಯ್ಕೆ ನಮ್ಮ ಗಮನಕ್ಕೆ ಬಂದಂತೆ ರಾಜ್ಯದ ನೇತೃತ್ವವನ್ನು ವಹಿಸಿರತಕ್ಕಂತಹ ವ್ಯಕ್ತಿಗಳ ಸೂಚನೆಯನ್ನು ಅಥವಾ ಆಯ್ಕೆಯನ್ನು ಕಡೆಗಣಿಸಿ ದೂರದಲ್ಲಿ ಯಾರು ನಿಯಂತ್ರಣ ಮಾಡಿದರು, ಅದರಿಂದ ಹೀಗಾಗಿದೆ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಗೊಂದಲ ಸದಾಕಾಲಕ್ಕೂ ಇರುವಂತಹದ್ದು. ಹಾಗಾಗಿ ಗೊಂದಲಗಳೆಲ್ಲ ಪರಿಹಾರ ಆಗಲಿ, ಸಮಾಜದ ಹಿತ ಅದು ಸಾಧಿತವಾಗಲಿ ಅಂತ ನಾವು ಆಶೆ. ಹಿಂದೆ 2 ಬಾರಿ ಮೋದಿ ಅವರಿಗೆ ಸ್ಪಷ್ಟ ಬಹುಮತ ಇತ್ತು, ಆದರೆ ಈ ಬಾರಿ ಅದು ಇಲ್ಲ. ಅಂದರೆ ಸಮ್ಮಿಶ್ರ ಸರ್ಕಾರ ಇದೆ, ಸ್ಪಷ್ಟ ನಿಲುವು ತಗೊಳ್ಳೋಕ್ಕೆ ಸಾಧ್ಯ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡದ್ದಾದರೆ ಅಸಾಧ್ಯ ಅಂತ ಯಾವುದೂ ಇಲ್ಲ. ಯಾಕೆ? ದೇಶದ ಹಿತ ಎಲ್ಲರಿಗೂ ಮುಖ್ಯ ತಾನೇ. ಹಾಗಾಗಿ ಎಲ್ಲರ ಸಹಕಾರದಿಂದ ಅಂಥ ಉತ್ತಮ ಸರ್ಕಾರ ರಚನೆ ಆಗಲಿ ಅಂತ ನಾವು ಆಶೆ. ಏನೇನು ನಿರೀಕ್ಷೆಗಳಿವೆ? ಮುಖ್ಯವಾಗಿ ಎಲ್ಲರಿಗೂ ಜೀವನಕ್ಕೆ ಮೂಲಭೂತವಾದ ಅವಶ್ಯಕತೆಗಳು ಏನಿದ್ದಾವೆ ಅವೆಲ್ಲವೂ ಕೂಡ ದೊರಕಬೇಕು. ದೇಶದ ಜನಸಂಖ್ಯಾ ನಿಯಂತ್ರಣ ಅದಾಗಬೇಕು. ಇದು ಮುಖ್ಯವಾದದ್ದು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀನಿ? ಸಾಕಷ್ಟು ಹಗರಣಗಳಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಯಾರೇ ಸರ್ಕಾರ ರಚನೆ ಮಾಡಲಿ, ಅವರಿಂದ ಇಂತಹ ಪ್ರಜೆಗಳಿಗೆ ಹಿತವಾಗುವಂತಹ ಸರ್ಕಾರ ರಚನೆ ಆಗಲಿ. ಹಾಗೂ ಅಲ್ಲಿ ಅನ್ಯಾಯ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ನಿರ್ಮೂಲನೆಯಾಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.